ಸಣ್ಣದು ಆಯಿತಾ, ಮತ್ತು ಗ್ರಾವಿಟೇಷನ್ ಫೋರ್ಸ್. ಈ ಗಿಡ ಹೆಂಗೆ ಬೆಳೀತದೆ ಅಂತಂದರೆ, ಮರ ಹೆಂಗೆ ಬೆಳೀತದೆ ಅಂತಂದರೆ, ನಿಮಗೆಲ್ಲ ಕೇಳಿರ್ತೀರ ಅನ್ಸುತ್ತೆ. ಮರ ಹೆಂಗೆ ಬೆಳೀತದೆ ಅಂತಂದರೆ, ಮೇಲೆ ಹೆಂಗೆ ಬೆಳೀತದೋ ಈ ಸಣ್ಣ ಇದಕ್ಕೆ ಬಿಸಿಲು ಮತ್ತು ನೀರಿಗೆ ಹೆಂಗೆ ಬೆಳೀತದೋ ಮೇಲೆ, ಬಿಕಾಸ್ ಆಫ್ ಫೋಟೋ ಮತ್ತು ಗ್ರಾವಿಟೇಷನ್ ಇದರಿಂದ ಬೇರೆ ಕೂಡ ಅಷ್ಟೇ ಕೆಳಗೆ ಗೊತ್ತಾಯ್ತಾ. ಅದು ಎಷ್ಟು ಸರಿ ಕಟ್ ಮಾಡಿದ್ರೆ ಕೂಡ ಮತ್ತೆ ಬೆಳೀತದೆ. ಅದೇ ಬೇರೆ ಕಟ್ ಮಾಡಿದ್ರೆ ಬೆಳೀತದೆ, ಗೊತ್ತಾಯ್ತಾ. ಸೊ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ನಾವು ಎಲ್ಲ ಹೆಂಗಂತಂದ್ರೆ, ನಾವು ಫುಲ್ಲು ಆಕಾಶಕ್ಕೆ ಏರಬೇಕು, ಮೇಲೆ ಕತ್ತಬೇಕು, ಟಾಪಲ್ಲಿ ಇರ್ಬೇಕು ಅಂತ ಹೇಳ್ತೀವಿ. ಆದರೆ ಟಾಪಲ್ಲಿ ಇರೋಕ್ಕೆ ಬೇಸಿಕ್ ಇದೆ ಏನು ಹೇಳಿ, ಬೇಸ್ ಅಂದರೆ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಾವು ಮೇಲೆ ಹಾರಕ್ಕೆ ಸಾಧ್ಯ, ಗೊತ್ತಾಯ್ತಾ. ಈಗ ನಾವೆಲ್ಲ ಈಗ ನಾವು ಏನು ನೋಡ್ತಾ ಇದ್ದೀವಿ ಎಲ್ಲ ಸುಮ್ಮನೆ ನಮ್ಗೆ ಏನು ಗೊತ್ತು ಗುರಿ ಇಲ್ದಂಗೆ ಸುಮ್ಮನೆ ಯಾರನ್ನ ನೋಡಿಕೊಂಡು ಸಡನ್ನಾಗಿ ಅವ್ರು ಹಿಂಗೆ ಮಾಡ್ತಾರೆ, ನಾವು ಹಿಂಗೆ ಮಾಡಬೇಕು, ಅವ್ರು ಹಿಂಗಾದ್ರೆ ನಾವು ಹಿಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಮೇಲೆ ಹಾರಕ್ಕೆ ನೋಡ್ತಾ ಇದ್ದೀವಿ. ಅಂದರೆ ಫೌಂಡೇಶನ್ ಇಲ್ದಂಗೆ ಸೊ ಬರೀ ಫೋಟೋ ಇದ್ರದ್ದು ಫೋರ್ಸ್ ಇದರಿಂದ ಹೋದರೆ ಆಗೋದಿಲ್ಲ. ಗ್ರಾವಿಟೇಷನಲ್ ಫೋರ್ಸು ಇನ್ನೂ ಸ್ಟ್ರಾಂಗಾಗಿ ಹೋಗ್ಬೇಕಂತ. ಸೊ ಅದು ಈಗ ನಾನು ಅಜಿಂಜಿ ಪ್ರೇಮಿಜ್ ಅವರು ಟ್ರೈನಿಂಗು, ಶಾಸಕರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಇದ್ದೆ, ನಾನು ಹೋಗಿದ್ದೆ. ಒಂದು 4 ಜನ ಶಾಸಕರಿಗೆ ಇನ್ವೈಟ್ ಮಾಡಿದ್ರು. ಸೊ ಅಲ್ಲಿ ಅದೇ ಹೇಳ್ತಾಯಿದ್ರು, ನೀವು ಮೆಡಿಕಲ್ ಕಾಲೇಜ್ ಮಾಡ್ತೀರಿ, ನೀವು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೀರಿ, ದೊಡ್ಡ ಯೂನಿವರ್ಸಿಟೀಸ್ ಕ್ರಿಯೇಟ್ ಮಾಡ್ತೀರಿ, ಎಲ್ಲ ಬೀದಿಗೆ ತಗೊಂಡು ಬಂದು ಮಕ್ಕಳನ್ನ ಅಲ್ಲಿ ಆಮೇಲೆ ಹೋಗ್ಬಿಟ್ಟು ನೀವು ಯೂನಿವರ್ಸಿಟಿಗೆ ಓದಿ ಅಂತ ಹೇಳ್ತೀರಿ. ಸೊ ಮೇನ್ ಫೋಕಸ್ ಮಾಡಬೇಕಾಗಿರೋದು ಯೂನಿವರ್ಸಿಟಿನಲ್ಲ, LKG UKG ಬೇಸಿಕ್ ಸ್ಟ್ಯಾಂಡರ್ಡ್ ಎಜುಕೇಷನ್ನ ನೀವು ಫೋಕಸ್ ಮಾಡಿ, ಅಲ್ಲಿ ಚೆನ್ನಾಗಿ ನರ್ಚರ್ ಮಾಡಿ, ಟ್ರೈನ್ ಮಾಡಿ ಮಕ್ಕಳಿಗೆ, ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಶಿಕ್ಷಣ ಕೊಡಿ, ಶಿಸ್ತು ಕೊಡಿ, ಆಯಿತಾ. ಆಟೋಮೆಟಿಕ್ಕಾಗಿ ಅಲ್ಲಿ ನೀವು ಯಾರು ಕೆಟ್ಟೋಗಿರೋ ಯೂನಿವರ್ಸಿಟಿ ಇದನ್ನು ಅವರು ಮೇಲೆ ಬರ್ತಾರೆ, ಹೊರಗೆ ಬರ್ತಾರೆ ಅಲ್ಲಿಂದ, ಆಯಿತಾ. ನೀವು ಫೌಂಡೇಶನ್ನೇ ಮಾಡ್ದಂಗೆ ನೀವು ಯೂನಿವರ್ಸಿಟೀಸ್ನ ಕ್ರಿಯೇಟ್ ಮಾಡೋದ್ರಿಂದ ಯಾಕೆ ಕ್ವಾಲಿಟಿ ಬರ್ತಾ ಇಲ್ಲ ಅಂತ. ಯಾಕೆಂದರೆ ಸ್ವೀಡನ್ ನೀವು ನೋಡೋದು ಗೊತ್ತಿರಬೇಕು ಎಕ್ಸಾಂಪಲ್, ನಂಬರ್ 1 ಎಜುಕೇಷನ್ ಇದರಲ್ಲಿ. ಸೊ ಅಲ್ಲಿ ಬೇಸಿಕಲಿ ಟೀಚರ್ಸ್ಗೆ ಹೋಮ್ವರ್ಕ್ ಕೊಡ್ತಾರೆ, ಮಕ್ಕಳಿಗಿಲ್ಲ, ಗೊತ್ತಾಯ್ತಾ. ಸೊ ಅಷ್ಟು ಫೌಂಡೇಶನ್ ಇದೆ. ಸೊ ನಾವು ಕಂಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥ ಒಂದು ಶಕ್ತಿ ನೀವು ಈ ರೂಮಲ್ಲಿ ನಿಂತಿದೆ. ಸೊ ನಿಜವಾಗ್ಲೂ ಬೇರು ಆಳವಾಗಿ ಹೋಗಿಸೋಂಥ ಕೆಲಸ ಮಕ್ಕಳಿಗೆ ಆ ಬೀಜಗಳು, ಆಯಿತಾ. ಆ ಬೀಜ ಎಲ್ಲ ತುಂಬ ಆ ಕತ್ಲಲ್ಲಿ ಅಷ್ಟು ಸಂಘರ್ಷಕ್ಕೊಳಗಾಗಿ ಅದು ಬೆಳ್ಕೊಂಬರ್ತದೆ ಮೇಲಕ್ಕೆ. ಒಂದ್ಸರಿ ಬಂದ ಮೇಲೆ ಅದನ್ನ ಯಾರಾದರೂ ಕಟ್ ಮಾಡಿದ್ರು ಕೂಡ ಮತ್ತೆ ಬೆಳೀತಾರೆ. ಸೊ ಅಷ್ಟು ಫೋರ್ಸಾಗಿ ಬರ್ತದೆ. ಸೊ ಆ ಒಂದು ಗಟ್ಟಿ ಫೌಂಡೇಶನ್ ಆಗೋಂಥ ಜವಾಬ್ದಾರಿ ನಿಮ್ಮದಿದೆ. ಸೊ ನೀವು ಎಲ್ಲ ಯಾರು ಈಗ ನಾನು ಎಸ್ಪೆಷಲಿ ಟೀಚರ್ಸ್ ಮುಂದೆ, ಗುರುಗಳ ಮುಂದೆ ಭಾಷಣ ಮಾಡೋಷ್ಟು ದೊಡ್ಡವನು. ಸೊ ಅದಕ್ಕೋಸ್ಕರ ಸೊ ಈಗ ನಿಮಗೆ ಒಳ್ಳೆ BO ಇದ್ದಾರೆ, ಒಳ್ಳೆ ಮಾರ್ಕ್ ಕೊಡ್ತಾ ಇದ್ದಾರೆ. ಡಿಸಿಪ್ಲಿನಾಗಿ ಸ್ವಲ್ಪ ಜಾಸ್ತಿನೇ ಮಾರ್ಕ್ ಕೊಡ್ತಾರೆ ಅನಿಸುತ್ತೆ. ಇಲ್ಲಿ ಒಳ್ಳೇದಂದರೆ ನಮ್ಮದು ಈಗ ಹೇಳಿದ್ರು, ಅವರು ಹೇಳ್ತಾಯಿದ್ರು, ನೀವೊಂದು ಸ್ವಲ್ಪ ಬ್ರೇಕ್ ತೊಗೊಳ್ಳಿ, ಒಂದು ವಾರ ಸ್ವಲ್ಪ ರೆಸ್ಟ್ ಮಾಡಿ, ಯಾಕೆ ಇರ್ತೀರಿ ಅಷ್ಟು ಅಂತೇಳಿ. ಈಗ ಹೇಳಿದ್ರು AIIMS ಗ್ರಾಜುಯೇಟ್ ಅಂತೇಳಿ. ನಿಜವಾಗ್ಲೂ ಹೇಳ್ತೀನಿ, ನಾನು ಮೇ ಬಿ ನಮ್ಮ ಇದರಲ್ಲಿ ಮೇ ಬಿ ಇಂಥ ಒಂದು ಚಿಕ್ಕ ಹಳ್ಳಿ ಬ್ಯಾಕ್ಗ್ರೌಂಡಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ಹೋಗಿರೋಂಥದ್ದು ಮೇ ಬಿ ಇದರಲ್ಲಿ ಮೇ ಬಿ ಲಾಸ್ಟ್ ಇರ್ಬೋದು AIIMS. ಅಂದರೆ ನನಗಿಂತ 100ರಷ್ಟು IQ ಇರೋರು ನನ್ನ ಜೊತೆಗಿದ್ರು, ಗೊತ್ತಾಯ್ತಾ. ನನಗೆ ಒಂದು ಸ್ವಲ್ಪ ಸುಮಾರು ಸರಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ನಮ್ಗೆ ಯಾಕೆ ಇಷ್ಟು ನಾಲೆಡ್ಜ್ ಇಲ್ಲ, ನಮ್ಗೆ ಯಾಕೆ ಇಷ್ಟು ಕಡಿಮೆ ಥಿಂಕಿಂಗ್ ಇದೆ ಅಂತೇಳಿ ಅನಿಸ್ತಾ ಇತ್ತು. ಅಂದರೆ ನಾಲೆಡ್ಜು ಈಗ ನೋಡಿ, ನಾವಿರ್ಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಇರ್ತಾರೆ, ಮನಮೋಹನ್ ಸಿಂಗ್ ಅವರು, ಪ್ರತಿಭಾ ಪಾಟೀಲ್ ಅವರು, RK ನಾರಾಯಣನ್ ಅವರು, ಮತ್ತು ಇನ್ನೊಬ್ಬರು ಪ್ರೈಮ್ ಮಿನಿಸ್ಟ್ರು, ಇದು ಸುಷ್ಮಾ ಸರ್ ಅವರೆಲ್ಲ ನಮ್ಮ ಭಾಷೆಗಳ ಹತ್ರ ಸತ್ಯ ಮಾಡ್ತಾರೆ, ನಾವೆಲ್ಲ ಅಸಿಸ್ಟ್ ಮಾಡ್ತಾಯಿದ್ವಿ. ಅಥವಾ ಆ ಕೆಪಾಸಿಟಿ, ಆ ಕ್ಯಾಲಿಬರ್ ಇರಬೇಕು ಅಂತಾರೆ. ಆ ಕ್ಯಾಲಿಬರ್ನ ನಾನು ಇಲ್ಲಿ ಸುಮ್ಮನೆ ಇಲ್ಲಿ ಜಾತಿ ರಾಜಕೀಯ ಮಾಡೋಕ್ಕೆ, ಇಲ್ಲ ಪಕ್ಷ ಸಂಘಟನೆ ಮಾಡೋಕ್ಕೆ, ಇಲ್ಲ ಏನೋ ಚಿಲ್ಲರೆ ಕೆಲಸ ಮಾಡೋಕ್ಕೆ ಉಪಯೋಗಿಸ್ಕೊಳ್ಳ ಅಲ್ಲಲ್ಲ. ಈಗ ಸರ್ ಹೇಳಿದ್ರು AIIMS ಗ್ರಾಜುಯೇಟು ಇದಂತೇಳಿ. ಸೊ ಅಟ್ಲೀಸ್ಟ್ ನನ್ನ ಒಂದು ಆ ಲೆವೆಲ್ಗೆ ಇರೋಂಥ ನಾಲೆಡ್ಜ್ನ ಸೊ ವೈ ಕಾಂಟ್ ಐ ಯೂಸ್ ಫಾರ್ ಬೆಟರ್ಮೆಂಟ್ ಆಫ್ ದ ಸೊಸೈಟಿ. ನಮ್ಮಂಥರು 100 ಜನ ಹುಟ್ಲಿ, ಬೆಳೀಲಿ ನಿಮ್ಮ ಮುಖಾಂತರ. ಸೊ ನಿಮಗೂ ಒಂದು ಒಳ್ಳೆ ಮಾರ್ಗದರ್ಶನ ಸಿಕ್ಕರೆ ನಿಮಗೂ ಈಗ ಅನಿಸ್ತದೆ, ನಮಗೂ ಒಂದು 10 ವರ್ಷದಿಂದ ಇದೇ ಥರ KP ಶಾಲೆಗಳಾಗ್ಬಿಟ್ಟಿದ್ರೆ, ಇದೇ ಥರ ಎಲ್ಲ ಸ್ವಲ್ಪ ಬೇಸಿಕ್ ಫೆಸಿಲಿಟೀಸು, ಒಂದು ಲ್ಯಾಬ್ ಆಗಿಬಿಟ್ಟಿದ್ರೆ, ಎಲ್ಲ ಶಾಲೆಗಳಲ್ಲೂ ಫ್ಯಾನು, UPS, ಅಟ್ಲೀಸ್ಟ್ ಬೇಸಿಕ್ ಥಿಂಗ್ಸು, ಮೂಲಭೂತ ಸೌಕರ್ಯಗಳಿದ್ದಿದ್ರೆ ನಾವು ಇನ್ನೊಂಚೂರು ನಮ್ಮ ಮಕ್ಕಳಿಗೆ ಇನ್ನೊಂದು ಬೆಟರ್ ಎಜುಕೇಷನ್ ಕೊಡ್ತಿದ್ವೇನೋ ಅಂತೇಳಿ. ಈಗ ನೀವು ಪ್ರೈವೇಟ್ ಶಾಲೆಗೆ ನೀವು ಸೇರಿಸಿದ್ರೆ ನಿಮ್ಮ ಪಾಕೆಟಿಂದನಲ್ವಾ ನೀವು ಡೊನೇಷನ್ ಕಟ್ಟೋದು, ಫೀಸ್ ಕಟ್ಟೋದು. ಈಗ ನಿಮ್ಮ ಮಕ್ಕಳು ಇನ್ನೊಂದು 4 ಮಾರ್ಕ್ಸ್ ತಗೊಂಡ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬರಲಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹೋದರೆ 1 ಕೋಟಿ ದುಡ್ಡು ಉಳಿತದೆ.
ಆಯಿತಾ. ಈಗ ನೀವೆಲ್ಲ ಸೇವಿಂಗ್ಸ್ ಮಾಡಿ ಏನು ಮಾಡ್ತಾ ಇದ್ದೀರಿ ಮಕ್ಕಳಿಗೆ ಆಯ್ತಾ. ಯಾರಾದ್ರೂ ಲಂಚ ಮಾಡಿದ್ರು ಮಕ್ಕಳಿಗೇನೆ ಅರ್ಥ ಆಯ್ತಾ. ಇನ್ನೇನಾದ್ರೂ ಭ್ರಷ್ಟಾಚಾರ ಮಾಡಿದ್ರು ಮನೆ ಕಟ್ಸ್ಕೋಬೋದು, ಒಂದು ಗಾಡಿ ತಗೋಬೋದು, ಮಕ್ಕಳ ಎಜುಕೇಷನ್ ಮದುವೆ ಅರ್ಥ ಆಯ್ತಾ. ಇದೇ ಸರ್ಕಲಲ್ಲಿ ಸುತ್ತುತ್ತೆ ಅರ್ಥ ಆಯ್ತಾ. ಸೊ ಈಗ ಕರಪ್ಷನ್ ಫ್ರೀ ಮಾಡಿದ್ರೆ ಕೂಡ ಕೊನೆಗೆ ಇಷ್ಟೇ ಮಾಡೋದು ಅರ್ಥ ಆಯ್ತಾ. ಸೊ ಎಲ್ಲದಕ್ಕೂ ದುಡ್ಡಿನ ಅವಶ್ಯಕತೆ ಇದೆ. ದುಡ್ಡಿನ ಅವಶ್ಯಕತೆ ನಾವು ಅದಕ್ಕೆ ಅಗತ್ಯದ ದೇಶದಲ್ಲಿ ಮುಂಚೆಯಿಂದಲೇ ಬೇಸಿಕ್ ಕಮ್ಯುನಿಟೀಸ್ಗೆ ನಾವು ಯಾಕೆ ಈ ಬೆನ್ನು ತೋರಿಸ್ದೆ ಓಡಾಡ್ತೀವಿ ಅಂತಂದರೆ, ಕುಡಿಯೋ ನೀರಿಗೆ ದಿನ 20 ಸರಿ ಫೋನ್ ಮಾಡ್ತಾರೆ, ಒಂದು ಕರೆಂಟ್ 20 ಸರಿ ಫೋನ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಒನ್ ಥಿಂಗ್ ವಿಚ್ ಇಸ್ ಪೇನಿಂಗ್ ಮೀ ಅರ್ಥ ಆಯ್ತಾ. ಸೊ ಮೇ ಬಿ ನಾನು IIT ಗ್ರಾಜುಯೇಟ್ ಆಗಿದ್ರೆ ಇನ್ನೊಂದು ಸ್ವಲ್ಪ ಎಲೆಕ್ಟ್ರಿಕಲ್ದು ಇನ್ನೂ ಬೇಗ ಸ್ವಲ್ಪ ನನ್ನ ತಲೆಗೆ ಹೋಗ್ತಿತ್ತೆ ಅನ್ನೋದು ಅರ್ಥ ಆಯ್ತಾ. ಸೊ ಅದರಿಂದ ಸೊ ಎಲ್ಲ ಕೆಪಾಸಿಟಿ ನಮ್ಮಂಥರನ್ನ 100 ಜನ 1000 ಜನನ ಇವತ್ತು 258 ಎಷ್ಟು ಸರ್ ಶಾಲೆಗಳಿರೋದು 420ರಲ್ಲಿ ಅಂಥ ಒಂದು ಫೌಂಡೇಶನ್ ಬೀಜಗಳಾಕಿ ನಮ್ಮಂಥರನ್ನ ಒಂದು 1000 ಜನರನ್ನ ಒಂದು ಅಂತ ಉತ್ಪಾದಿಸೋಂಥ ಶಕ್ತಿ ನಿಮ್ಮಲ್ಲಿದೆ. ಸೊ ನಿಮ್ಗೆ ಹೇಳೋಣಷ್ಟಿದೆ. ಸೊ ನಮ್ಮ ಸಹಕಾರ ನಮ್ಮ ಇದು ಯಾವತ್ತೂ ನಿಮ್ಮ ಜೊತೆಗಿರ್ತದೆ. ಯಾವತ್ತಾದ್ರೂ ನಿಮಗೆ ಒಂದು ಸ್ವಲ್ಪ ಫೋನಲ್ಲಿ ಆಶೆಗಾಗಲಿ ಎದುರುಗಡೆ ಬಂದಾಗ ಏನಾದರೂ ಒಂದು ಇದಾಗಿದ್ದಾಗ ಸ್ವಲ್ಪ ಬ್ಯಾಕ್ಗ್ರೌಂಡ್ದು ಸಿಚುಯೇಷನ್ನಿಂದ ಕೆಲವು ಇರಿಟೇಟ್ ಮಾಡಿದಾಗ ಬಾಯಿಗೆ ಏನಾದರೂ ಬಂದಿರ್ತದೆ ಬಿಟ್ಟರೆ, ಬಟ್ ನನ್ನದು ಯಾವತ್ತೂ ಕನ್ಸ್ಟ್ರಕ್ಟಿವ್ ಡಿಸಿಷನ್ ಇರ್ತದೆ. ಯಾಕೆಂದರೆ ಆ ರೀತಿ ಕ್ವಾಲಿಫೈ ಆಗಿ ಬಂದಾಗ ಸೊ ಅದಕ್ಕೆ ತಕ್ಕಾಗಿ ಇರಬೇಕನ್ನೋದಷ್ಟೇ ನನ್ನ ಇದ್ರದ್ದು ಗುರಿ ಅಂತ. ಅದು ಬಿಟ್ಟರೆ ಬೇರೆ ಯಾವುದಿರೋದಿಲ್ಲ. ಸೊ ನಮ್ಮ ಈಗ ಯಾವಾಗ ಹೋದ್ರೂ MS ಬಿಲ್ಡಿಂಗ್ಗೆ ನಾವು ಹೋಗಿ ಮೇಡಮ್ ಅಂತೂ ಸರ್ ಬಂದ್ಕೊಳ್ಳೆ ಫಸ್ಟು ಎಲ್ಲ ಮೀಟಿಂಗ್ಸ್ ಇದ್ರೆ ಬಂದುಬಿಡ್ತಾರೆ. ಸರ್ ಹೇಳಿ ಸರ್ ನಾವು ಬರ್ಕೊಂಡು ಹೋಗಿರ್ತೀವಿ, ತೋರಿಸಿ ಇದಾಗಿದೆ ಸರ್. ನೆಕ್ಸ್ಟ್ ಡೇ ನಾನು ವಾಟ್ಸಪ್ಪಲ್ಲೂ ಕಳಿಸ್ತೀನಿ ಜೆಂಟಲ್ ರಿಮೈಂಡರ್ ಅಂತೇಳಿ. ಅದಕ್ಕೆ ಅವ್ರು ರಿಪ್ಲೈನೂ ಮಾಡ್ತಾರೆ ಆಯಿತಾ. ಅಂದರೆ ನಾವೆಲ್ಲ ಅಧಿಕಾರಿಗಳ ಜೊತೆಗೂ ಉತ್ತಮ. ಯಾಕೆಂತಂದರೆ ಒಂದು ಪ್ರೊಫೆಷನಲ್ ವೇಲಿ ಒಳ್ಳೆ ಕೆಲಸ ಮಾಡಿಸ್ಕೊಳಕ್ತಿದೆ. ಹೋಗಿ ಶಾಸಕರ ಕೂಡಲೇ ಬೈದು ಆಮೇಲೆ ಗಲಾಟೆ ಮಾಡಿಸೋ ಅವಶ್ಯಕತೆ ಇದೆ. ಸೊ ಪ್ರೊಫೆಷನಲ್ ವೇಯಲ್ಲಿ ಕೂಡ ಒಳ್ಳೆ ಕೆಲಸ ಮಾಡ್ಬೋದು ಅಂತೇಳಿ ನಾವು ಪ್ರೂವ್ ಮಾಡಬೇಕು ಅಂತೇಳ್ಬಿಟ್ಟು ಸೊ ಇಂಥದಕ್ಕೋಸ್ಕರ ನಿಮ್ಮ ಸಹಕಾರ ಹೇಳ್ತೀವಿ. ಸೊ ನಮ್ಮದು ಯಾವ ರೀತಿ ನಿಮ್ಮ ಸಹಕಾರ ಬೇಕಾದ್ರೆ ಒಂದು ಒಳ್ಳೆ ಫ್ಯಾನು, ಒಂದು ಸ್ವಲ್ಪ ಬೆಳಕು, ಮತ್ತು ನಿಮ್ಗೆ ಮಕ್ಕಳಿಗೆ ನೀರು, ಟಾಯ್ಲೆಟ್, ಇಷ್ಟು ಬೇಸಿಕ್ಕು ಎಲ್ಲ ಶಾಲೆಗಳಿಗೆ ಬಿಟ್ಟರೆ ನೀವು ಸ್ವಲ್ಪ ಯೋಚನೆ ಮಾಡ್ಬೋದಲ್ಲ. ಈಗ ನಾವು ಯಾವ ಶಾಲೆಗೆ ಬಂದ್ರೆ ಫಸ್ಟ್ ಏನು ಕೇಳ್ತೀವಿ ನೀವು ಶೌಚಾಲಯ ಇಲ್ಲ ಆಯಿತಾ. ಸೋರ್ತಾರೆ ಸರ್ ಮಕ್ಕಳಿಗೆ ಸೈನ್ಸಲ್ಲಿ ಅಲ್ಬರ್ಟ್ ಐನ್ಸ್ಟೀನು ಆಯಿತಾ, ಮೇರಿ ಕ್ಯೂರಿ, CV ರಾಮನ್ನು, ಇವ್ರದ್ದು ಯಾರ್ದು ನೀವು ಕೇಳಲ್ಲ, ನಾನು ಕೇಳಲ್ಲ ಆಯಿತಾ. ಇನ್ನೂ ಎಂಟ್ರಿ ಹಾಕ್ಬಿಟ್ಲೆ ಕಾಂಪೌಂಡು, ಗ್ರೌಂಡು, ಶೌಚಾಲಯ. ನಮ್ಮ ಟೈಮು, ಎನರ್ಜಿ, ನಮ್ಮ ಥಿಂಕಿಂಗು ಎಲ್ಲ ಬೇಸಿಕ್ ಕಮ್ಯುನಿಟೀಸಲ್ಲಿ ಇದು ಮಾಡ್ತೀವಿ. ನಾನು ಮೊನ್ನೆ ಜಗಳಾಟ ಬಂದಿದ್ದೆ ಅದೇ ಉದ್ದೇಶಕ್ಕೆ. ಒಂದು ಬೇಸಿಕ್ ಕಮ್ಯುನಿಟೀಸ್ಗೆ ಇಷ್ಟು ಸರಿ ನೋಡಿ 20 ಸರಿ ಮಾಡಿದ್ರೆ ಸರ್ ಅದು ಆಯಿತಾ. 20 ಸರಿ ರಿವಿಷನ್ನು ಹಿಂಗೆ ಬರಬೇಕು ಮತ್ತೆ ಬಂದಿದೆ ಅನ್ಸುತ್ತೆ ಆಯಿತಾ. ಇದ್ದಿಂಗಿಲ್ಲ ಕೆಲಸ ಅದನ್ನೇ ಕೇಳ್ತಾರೆ. ನಿಮಗೆ ನಿಮ್ಮ ಶಾಲೆಗೆ ಬಂದ ಕೂಡಲೇ ನನಗೆ ಒಂದು ಸ್ವಲ್ಪ ಅಂದರೆ ಥರ ಇರಿಟೇಷನ್ ಶುರು ಆಗ್ತದೆ ಆಯಿತಾ. ಇನ್ನೆಷ್ಟು ಪ್ರೂವ್ ಮಾಡಬೇಕು ನಾವು. ವುಮೆನ್ಸ್ ಟಾಯ್ಲೆಟ್ ಇಲ್ಲ, ಒಂದು ಮಕ್ಕಳಿಗೆ ಲೇಡೀಸ್ ಟಾಯ್ಲೆಟ್ ಇಲ್ಲ ಕ್ಲಾಸ್ ರೂಮಲ್ಲಿ ಒಂದು ಶಾಲೆಯಲ್ಲಿ ಅಂತಂದರೆ ಇನ್ನೇನು ಪ್ರೂವ್ ಮಾಡಬೇಕು, ಇನ್ನೆಷ್ಟು ಇದು ಮಾಡಬೇಕು ಅಂತಂದರೆ ನಾವು ನೀವು ಹೊಸಬ್ರು ಸಿಸ್ಟಮು ಈ ಥರ ಕೊಲಾಪ್ಸ್ ಆಗ್ಬಿಟ್ಟಿದೆ ಅರ್ಥ ಆಯ್ತಾ. ಓನ್ಲಿ ವಿತ್ ಗುಡ್ ಎಜುಕೇಷನ್, ನಾಟ್ ಆಲ್ ಇನ್ಸೂನಿಯನ್ಸ್, ನಾಟ್ ಆಲ್ IIT ಗ್ರಾಜುಯೇಟ್ಸ್, ನಾಟ್ ಆಲ್ ನಂಬರ್ 1 ಟಾಪ್ IAS ಆಫೀಸರ್ಸ್ ಆರ್ ಪ್ರೋ ಸೊಸೈಟಿ ಅರ್ಥ ಆಯ್ತಾ. ಎಜುಕೇಷನಲ್ಲಿ ನಿಮಗೂ ಗೊತ್ತಿದೆ ಆಯಿತಾ. ಗುಡ್ ಎಜುಕೇಷನ್ ಅಂದ ಮಾತ್ರಕ್ಕೆ ಅಲ್ಲಿ ಏಮ್ಸಲ್ಲಿ ಟಾಪರೋ ಇಲ್ಲ IAS ಅಲ್ಲಿ ಟಾಪರ್ ಹಾಕ್ಕೊಳ್ಳೇ ಈ ಮೇ ನಾಟ್ ಬಿ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಆಯಿತಾ. ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಇದೆಲ್ಲ ಪ್ರೋಸೆಸ್ಸಲ್ಲಿ ಈಗ ನಮಗೆ ನಿಮ್ಮಂಥರ ಜೊತೆ ಬಡವ್ರ ಮಕ್ಕಳ ಜೊತೆ ಇಂಟ್ರಾಕ್ಷನ್ನು ಕಾಂಟ್ರಾಕ್ಟ್ ಆಗ್ತಾ ಇರೋದ್ರಿಂದ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ನಿಜಾಂಶ ಗೊತ್ತಾಗ್ತಾಯಿದೆ ಅರ್ಥ ಆಯಿತಾ. ಅಲ್ಲಿ ಹೋದಾಗ ಅದೇ ಹೇಳ್ತಾರೆ, ಇಲ್ಲಿ ನೀವು ಅದರಲ್ಲಿ ಆಗಲೇ ತೊಗೊಂಡಿದ್ದೀರಿ ಅನ್ನೋದಾನ, ಅಲ್ಲಿ ಆಗಲೇ ಬಂದಿದೆ ಆಯಿತಾ. ಅಲ್ಲಿ ಸ್ಟ್ರೆಂತ್ ಇಲ್ಲ ನೋಡಿ, ಎಷ್ಟು ಸರಿ ಅದು ಎಕ್ಸಸೈಸ್ ಮಾಡಿದ್ದು, ಸ್ಟ್ರೆಂತ್ ಇಲ್ಲ ಅಂತೇಳಿ. ಸೋರದು ಬಿಲ್ಡಿಂಗ್ಗಳಿಲ್ಲ ಆಯಿತಾ. ಇದರಲ್ಲಿಲ್ಲ ಅಂದರೆ ಯಾವ ಮಕ್ಕಳು ತಾರೆ ಕಳಿಸ್ತಾರೆ. ನಮ್ಮೂರಲ್ಲೇ ನಾನು ದಿನ ಬೆಳಗ್ಗೆ ಅಂದರೆ ನೋಡ್ತೀನಿ 4-5 ಬಸ್ ಬರ್ತವೆ, ಪ್ರೈವೇಟ್ ಬಸ್. ನನಗೆ ನೋವಾಗ್ತದೆ ಆಯಿತಾ. ಅಂದರೆ ಅವ್ರಿಗೆ ನಾವೇ ಕೊಡಬೇಕು ದುಡ್ಡು, ನಾವೇ ಕೊಡಬೇಕು ಅವ್ರಿಗೆ ಫೀಸುಗಳು ಕೂಡ. ಬಂದು ಕೇಳ್ತಾರೆ ಯಾಕೆ ಸರ್ಕಾರಿ ಶಾಲೆಗೆ ಸೇರಿಸಲ್ಲ ಅಂತಂದರೆ ಅದು ಮೇಸ್ಟ್ರನ್ನೇ ಇನ್ನೇನು ಸೇರಿಸ್ತಾರೆ
ಸೊ ಅದಕ್ಕೆ ಈಗಿಂದ ಸ್ವಲ್ಪ ಈ ಫ್ರಿಕ್ಷನ್ ಈಗ ಸ್ವಲ್ಪ ನಿಮಗೂ ಇವ್ರಿಗೂ ನನಗೂ ಸ್ವಲ್ಪ ಜಾಸ್ತಿ ಕಿರಿಕಿರಿ ಆಗ್ತಾ ಇದೆ, ಅರ್ಥ ಆಯ್ತಾ? ಅಂದರೆ ವಿ ಟ್ರೈನ್ ಟು ಸೆಟ್ ದ ಸಿಸ್ಟಮ್. ಸ್ವಲ್ಪ ಆದರೆ ಮೇ ಬಿ ಮುಂದಿನ ದಿನಗಳಲ್ಲಿ ಆಯಿತಾ ಸ್ವಲ್ಪ ಸಿಸ್ಟಮ್ ಇನ್ನೊಂದು ಸ್ವಲ್ಪ ಬೆಟ್ರ್ ಆಗಿ ಹೋಗ್ತದೆ. ಸೊ ನೀವು ಬಂದ ಕೂಡಲೇ ಶೌಚಾಲಯ ಬದಲು ಆಯಿತಾ ಟೆಕ್ನಾಲಜಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ, ಅರ್ಥ ಆಯ್ತಾ, ಸೈನ್ಸ್ ಬಗ್ಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಬೆಟ್ರಾಗಿ ಹೇಳೋಕ್ಕೆ ನನಗೂ ಸ್ವಲ್ಪ ಟೈಮ್ ಸಿಗುತ್ತೆ, ನಿಮಗೂ ಸ್ವಲ್ಪ ಇಂಟ್ರಾಕ್ಷನ್ ಬಗ್ಗೆ ಟೈಮ್ ಸಿಗ್ತದೆ. ಸೊ ಅದರಿಂದ ಮತ್ತೆ ಯಾರ್ಯಾರೋ ಎಲ್ಲರಿಗೂ ದೇಶ ವಿದೇಶಗಳಿಗೆ ಇನ್ಫ್ಲೂಯೆನ್ಸ್ ಮಾಡಿ ಅಲ್ಲಿ ಬಂದು CM ಆಫೀಸ್ ಹತ್ರ ನಮ್ಮ ಹತ್ರ ಲೆಟರ್ ತಗೊಂಡು ಇಂಥವೆಲ್ಲ ಕಾನ್ಫರೆನ್ಸಸ್ಗೆ ಇದಕ್ಕೆ ಹೋಗ್ತಾರೆ. ನಿಮ್ಮನ್ನೇ ಕಳಿಸ್ಬಾರ್ದು ನಾವು, ಅರ್ಥ ಇದೆ. ನ್ಯಾಷನಲ್ ಕಾನ್ಫರೆನ್ಸಸ್ಗೆಲ್ಲ ಹೋಗ್ತಾರೆ, ಇದೇ ಎಜುಕೇಷನ್ ಇದರಲ್ಲಿ, ಹೆಲ್ತ್ ಇದರ ಗ್ರೌಂಡ್ಸಲ್ಲಿ ಇದರಲ್ಲಿ. ಸೊ ಅಂಥವು ಎಲ್ಲ ಇದ್ದಾರೆ. ನಾನಂತೂ ಒಂದೇ ಒಂದು ಕಾನ್ಫರೆನ್ಸಸ್ಸು ಮಿಸ್ ಮಾಡ್ತಾಯಿದ್ದೀನಿ. ನ್ಯಾಷನಲ್ ಹಾಸ್ಪಿಟಲ್ ಕ್ಲೋಸ್ ಮಾಡಿ ಹೋಗ್ತೀವಿ ಅಂದರೆ ಕಲಿಬೇಕಂತೇಳಿ ಅಷ್ಟು ಒಂಥರ ಎನರ್ಜಿ. ಈಗಲೂ ನಾನು ಹೋದಾಗ ಇಷ್ಟಿಷ್ಟು ತಗೊಂಬರ್ತೀವಿ, 1% ಓದೋಕೆ ಆಗ್ತಾಯಿಲ್ಲ, ಅದನ್ನು ಅಲ್ಲಿ ತಡ್ಕೊಳಕ್ಕಾಗಲ್ಲ. ಕೊಂಡ್ಕೊಂಬರ್ತೀವಿ ಬುಕ್ಸು, CD ತೊಗೊಂಬರ್ತೀವಿ, ಪೆನ್ ಡ್ರೈವ್ ತೊಗೊಂಬರ್ತೀವಿ, ವಿಡಿಯೋಸ್ ತೊಗೊಂಬರ್ತೀವಿ. ಬಟ್ ಆಗಲ್ಲ. ಬಟ್ ಸ್ಟಿಲ್ ಆ ಒಂದು ಕಲಿಬೇಕು ಅನ್ನೋದೊಂದು ಇರಬೇಕು. ಸೊ ನಮಗೂ ಅಷ್ಟೇ, ನಿಮಗೂ ಹಿಂಗೆ ಒಂದು ಕ್ಲಾಸ್ ರೂಮಲ್ಲಿ ಒಂದು ಸಿದ್ಧ ಯೂನಿಟಿಲ್ಲ, ಬೋರೆ ಯೂನಿಟಿಲ್ಲಿ, ನರ್ಸಿಂಗಲ್ಲಿ ನೋಡೋಕ್ಕೆ ಇಷ್ಟ ಇಲ್ಲ. ವಿ ವಾಂಟ್ ಯು ಟು ಬಿ ಆಲ್ಸೋ ಎಕ್ಸೆಲ್ ಇನ್ ಯುವರ್ ಫೀಲ್ಡ್ ಇರೋದು. ಸೊ ಈ ನಮಗೇನಂತಂದರೆ ನಿಮ್ಮ ಬೇಸಿಕ್ ಕಂಪ್ಲೇಂಟ್ಸು ನಿಂದ ಮೇಲೆ ಹತ್ಬೇಕು. ನಿಮ್ಮ ಶೌಚಾಲಯ ಇರ್ತದೆ, ಸೋರದನ್ನ ಆಯಿತಾ, ಕರೆಂಟು, UPS. ಈಗ ನೋಡಿ, ಈಗ ಇಲ್ಲೇ ಇದು ಬಂದಾಗ 3ನೇ ಸೆಕೆಂಡ್ ಲೆಟರ್ ಕೊಟ್ಟಿದ್ದು UPS ಇಲ್ಲ ಅಂತ. ಎಲ್ಲಿ ಹೋದ್ರೂ ಅಲ್ಲಿಗೆ ನಮಗೆ ಒಂದು 6 ಶಾಲೆ ಹಾಕೋದಿನ್ನೇನು ನಿಮ್ದು ಅರ್ಜಿ ಕೊಡೋಕ್ಕೆ, ಬೇರೆ ಇನ್ನೇನು ಶಾಸಕರು ಏನೇನು ಕಳಿಸ್ತಾರೆ. ಇವೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ, ಅರ್ಥ ಆಯ್ತಾ? ಇವೆಲ್ಲ ಸ್ವಲ್ಪ ಇವನ್ನೆಲ್ಲ ಇದಾಗ್ತದೆ. ಸೊ ಐ ರಿಯಲೈಸ್ ದ ಸಿಚುವೇಶನ್, ನನಗೆ ಅರ್ಥ ಆಗಿದ್ದು ಏನು ಮಾಡಬೇಕೇನು ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ಬೇಸಿಕ್ ಇದರಿಂದ ಹೊರಗೆ ಬರಬೇಕಂತಂದ್ರೆ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀವಿ. ಯು ಹ್ಯಾವ್ ಎ ಗುಡ್ ಗೈಡ್ ಟು ಲೀಡ್ ಯು. ಸೊ ಅವ್ರ ಡೈರೆಕ್ಷನಲ್ಲಿ ಹೋಗಿ ಇನ್ನು ಯಾವ ರೀತಿ ಏನು ಮಾಡಬೇಕು ಅಂತಂದಾಗ ನಾವು ಅದನ್ನು ನಾನು ಈಗಲೇ ಒಂದು ಹೇಳ್ಬಿಡ್ತೀನಿ. ನಮ್ಮ ಹೆಸರು ಇದು ನಮ್ಮ ಶಿಕ್ಷಕರ ದಿನಾಚರಣೆ ಕೂಡ ವಿಲ್ ಮೇಕ್ ಇಟ್ ಎ ಡಿಫ್ರೆಂಟ್ ಒನ್. ಸುಮ್ಮನೆ ಶಾಲಾ ಕಲಿಯೋದು ಸನ್ಮಾನ ಗಿನ್ಮಾನ ಎಲ್ಲ ಮಾಡೋಣ ಖಂಡಿತ, ರಿಟೈರ್ಡ್ ಆಗಿರೋರಿಗೆ ಮತ್ತು ಪ್ರತಿಭೆಗಳಿಗೆ ಕೆಲಸ ಮಾಡೋದು ಅದೆಲ್ಲ ಬಿಟ್ಟು ಲೈಕ್ ಈಗ ಏನಾಗ್ತದೆ, ಯಾರೋ ಪಾಪ ತುಂಬ ಒಳ್ಳೆಯ ಸ್ಪೀಕರ್ ಕರೆಸ್ತೀರಿ, ಸೈಮಿಲನ್ ಮಾಡ್ತೀವಿ ಆಯಿತಾ, ನಮ್ಮದೇ ಭಾಷಣ ಗಂಟೆಗಟ್ಟಲೆ ಮಾಡಿಬಿಟ್ಟು ಇದು ಮಾಡಿ ಸ್ಟಿಪ್ಯುಲೇಟೆಡ್ ಟೈಮ್ ಇಟ್ಕೊಂಡು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಒಂದು ಮೆಸೇಜ್ ಹೋಗ್ಬೇಕು ರಾಜ್ಯಕ್ಕೆ ಆಯಿತಾ. ಇಷ್ಟು ಚೆನ್ನಾಗಿ